ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕರಾರಸ ನೌಕರ ಪತ್ತಿನ ಸಹಕಾರ ಸಂಘ ಬೀದರ್ ವಿಭಾಗ ಆಡಳಿತ ಮಂಡಳಿ ಚುನಾವಣೆ ಗೆಲುವು ಸಾಧಿಸಿದಂತಹ ವಿಜೇತರು. ಬೀದರ್ ನೌಕರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಶುಕ್ರವಾರ ನಡೆದಂತಹ ಚುನಾವಣೆಯಲ್ಲಿ ಬೀದರ್ ಘಟಕ 1, ಬೀದರ್ ಘಟಕ 2 ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಆಡಳಿತ ಮಂಡಳಿಯು ಬಹುಮತದೊಂದಿಗೆ ವಿಜೇತರಾದರು. ಅಭ್ಯರ್ಥಿಗಳು ತಮ್ಮ ಸಂತೋಷ ವ್ಯಕ್ತಪಡಿಸಿದ ಕಾರ್ಮಿಕ ನೌಕರರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಆಡಳಿತ ಮಂಡಳಿ ವಿಜೇತರಾದಂತಹ ಅಭ್ಯರ್ಥಿಗಳು ಅಶೋಕ್ ರೆಡ್ಡಿ ಬಸವ ಕಲ್ಯಾಣ್ ಘಟಕ, ಅವಿನಾಶ್ ಮಹಾರಾಜ್ ಬೀದರ್ 1, ಶಬೀರ್ ಸಾಬ್ ಬೀದರ್, ಉಜ್ವಲ್ ಭಂಡಾರಿ ಬೀದರ್, ಪ್ರಿಯಾಂಕಾ ಪ್ರದೀಪ್ ಬೀದರ್, ಶಾಂತಕುಮಾರ್ ಭಾಲ್ಕಿರವರಿಗೆ ನೌಕರ ಕಾರ್ಮಿಕರು ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಿದರು. ಇದೇ ವೇಳೆ ಮಾತನಾಡಿದಂತಹ ಹಿರಿಯ ಕಾರ್ಮಿಕ ನೌಕರರು, ನಮ್ಮ ಸಂಘ ಬಲವಾಗಿದೆ ಎಂದು ಇದೇ ಸಾಕ್ಷಿ ಇದೆ ಅಂತ ಹೇಳಿದ್ರು. ಹೌದು, ನಾವು ನಮ್ಮ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದ ಹಾಗೆ ನೋಡಿಕೊಂಡು ಮಧ್ಯರಾತ್ರಿಯಲ್ಲಿ ಕೂಡ ಅವರ ಜೊತೆಗಿರ್ತೇವೆ ಮತ್ತು ಮತ ನೀಡಿ ಗೆಲ್ಲಿಸಿದಂತಹ ಪ್ರತಿಯೊಬ್ಬ ಕಾರ್ಮಿಕ ಸದಸ್ಯ ಮತದಾರರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತೇವೆ ಹಾಗೂ ವಿಜೇತರಾದಂತಹ ಆಡಳಿತ ಮಂಡಳಿ ಪ್ರತಿಯೊಬ್ಬರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ನಿಷ್ಠೆಯಿಂದ ನಂಬಿಕೆಯಿಂದ ಎಲ್ಲರ ಜೊತೆ ಸಮವಾಗಿ ನಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಒಪ್ಪೆ ಮೀಡಿಯಾ ನ್ಯೂಸ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇದು ನಮ್ಮ STE ಯೂನಿಯನ್ ವಿಜಯ, ಇಡೀ ನಮ್ಮ ಕಾರ್ಮಿಕರ ವಿಜಯವಾಗಿದೆ ಹಾಗೂ ಎಲ್ಲ ನಮ್ಮ ದುಡಿಯುವ ವರ್ಗದ ಎಲ್ಲ ನನ್ನ ಡ್ರೈವರ್, ಕಂಡಕ್ಟರ್, ಮೆಕ್ಯಾನಿಕ್ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳ ವಿಜಯವಾಗಿದೆ. ಹಾಗೂ ಇದರ ಹಿಂದೆ ದುಡಿದಂಥ ನಮ್ಮ ಹಿರಿಯರ ಅವರ ಆಶೀರ್ವಾದದಿಂದ ನಾವು ಇವತ್ತು ವಿಜಯ ಹೊಂದಿದ್ದೇವೆ. ಈ ವಿಜಯವನ್ನು ಅವರಿಗೆ ನಾವು ಸಲ್ಲಿಸ್ತೇವೆ. ನಮ್ಮ ಹಿರಿಯರಿಗೆ ಈ ವಿಜಯವನ್ನು ನಮ್ಮ ಹಿರಿಯರಿಗೆ ಸಲ್ಲಿಸ್ತೇನೆ. ಅಣ್ಣವರಿದ್ದಾರೆ, ಕಲ್ಲಪ್ಪಣ್ಣವರು, ನಾಗಶೆಟ್ಟಿ ಅಣ್ಣವರಿದ್ದಾರೆ. ಅವರು ಸ್ವಲ್ಪ ಓಟಿಂದ ಸ್ವಲ್ಪ ಲ್ಯಾಪ್ಸ್ ಆದರು. ಈಗ ನಾವು ಇಡೀ ಅವರು ವರ್ಕ್ ನೋಡಿದ್ರೆ 24x7 ಮಿನಿಮಮ್ 10-12 ತಾಸು ನಾವು ದುಡಿಯೋಂಥ ವರ್ಗದವರು ಇದ್ದಾರೆ. ಕಾರ್ಮಿಕರ ಪರವಾಗಿ 16 ದಿವಸ ಹಗಲು ರಾತ್ರಿ ಎಲ್ಲ ಹೋರಾಟ ಮಾಡಿ ಈ ಜನರ ಆಶೀರ್ವಾದ ನಮ್ಮ ST ಯೂನಿಯನ್ಗೆ ಹೇಗಿದೆ ಅಂತಂದ್ರೆ ಅವರ ಮತದಾನ ಮುಖಾಂತರ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೆ, ನನ್ನ ಎಲ್ಲ ವರ್ಗದವರಿಗೆ, ಎಲ್ಲ ನನ್ನ ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಲಾಂಗ್ ಟರ್ಮ್ ಏನು ಬರ್ತದಂದ್ರೆ ಕೆಲವು ಮಂದಿ ಸ್ವಲ್ಪ ಏನೋ ಬೇರೆ ತಿಳ್ಕೊತಾರೆ. ನಾವು SC ST ಅಂತಂದ್ರೆ ಅಲ್ಲ, ಆ್ಯಕ್ಚುಲಿ ನಿಜವಾಗ್ಲೂ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಅಂತ ಬರ್ತದೆ ನಮ್ಮದು. ಕೆಲವು ಮಂದಿ ಗೊತ್ತಿಲ್ಲ ಇದು ಸೈಕಲ್ ಯೂನಿಯನು. ಆ್ಯಕ್ಚುಲಿ ಸೈಕಲ್ ಯೂನಿಯನ್ ಅಂತ ಇಲ್ಲ ಅಂತಿಲ್ಲ, ಬಟ್ ನಮ್ಮ ಬೀದರಲ್ಲಿ ಸುಮಾರು ವರ್ಷದಿಂದ ನಮ್ಮ ಸಂಘಟನೆ ಬಲ ತೊಟ್ಟಿ ನಮ್ಮ ಎಂಪ್ಲಾಯೀಸ್ಗಳು ಸುಮಾರು ಕೆಲಸ ಮಾಡಿಕೊಟ್ಟಿವಿ. ನಾವು ಸುಮಾರು ಕೆಲಸ ಮಾಡೀವಿ ನಮ್ಮ ಸಂಘಟನೆದವರು. ಇದು ನಮ್ಮದು ಮಾನವತೆ ಪಡೆದ ಯೂನಿಯನ್ ಇದೆ. ಅರ್ಥಗೂ ಯಾವ್ಯಾವ ಮಧ್ಯದಲ್ಲಿ ಸೇರಿ ಯೂನಿಯನ್ಗಳು ನಾವು ಇಷ್ಟು ಕೆಲಸ ಮಾಡಿಕೊಟ್ರು ಕೂಡ ನಾವು ಇಲ್ಲಿ ತನಕ ಯಾವೇ ನಮ್ಮದು ವರ್ಕರ್ಸ್ಗಳಿರೋ ಇಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಂಬಲ್ಲ ನಾವು. ಬಟ್ ಏನಿದ್ರು ಕೂಡ ನಮ್ಮದು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಿದಪ್ಪ ಅಂತ ನಾವು ಹೇಳ್ಕೊಂಬಲ್ಲ, ಮನಸ್ಸಲ್ಲಿ ಇಟ್ಕೊತೀವಿ ಅಷ್ಟೇ. ಇವಾಗಲೇ ನಾವು ಇವತ್ತಿದು ಪತ್ತಿನ ಸರ್ಕಾರ ಸಂಘದ ಇದು ಚುನಾವಣೆ ಪೆನಲ್ ಮುಖಾಂತರ ಮಾಡಿದ್ದೀವಿ. ಅದರಲ್ಲಿ BMS ಇತ್ತು, ಅದರ ಮೇಲೆ ಊಟದಿತ್ತು, ಆಮೇಲೆ AST ರೆಡ್ ಯೂನಿಯನ್ ಇತ್ತು. ಈಗಾಗಲೇ ಚುನಾವಣೆ 14ನೇ ತಾರೀಕು ಚುನಾವಣೆ ಆಯಿತು. ಅದರಲ್ಲಿ ನಮ್ಮ ST ಯೂನಿಯನ್ ಆ ಪೆನಲಿಂದ 6 ಜನರು ನಾವು ಮತ ಗಳಿಸಿದ್ದೀವಿ, ಬಹುಮತ ಪಡೆದಿದ್ದೀವಿ. ಇದು ಹೆಮ್ಮೆಯಿಂದ ಹೇಳೋಂಥ ಪ್ರಶ್ನೆ ಇದೆ. ನಮ್ಮ ಸಂಘಟನೆಯಲ್ಲಿ ಸುಮಾರು ಕಾರ್ಯಕರ್ತರಿದ್ದಾರೆ. ನಮ್ಮ ಸಂಘಟನೆಯಲ್ಲಿ ಸುಮಾರು ಎಂಪ್ಲಾಯೀಸ್ ಕೆಲಸ ತೆಕ್ಕೊಂಡು ಹೋಗೋಂಥ ಎಂಪ್ಲಾಯೀಸ್ ಸುಮಾರು ಕೆಲಸ ಮಾಡಿದ್ದಾರೆ ಇವತ್ತಿನ ಡೇಟಲ್ಲಿ. ನಿಜವಾಗ್ಲೂ ಇವತ್ತು ನಮ್ಮ ಪೆನ್ನಲ್ಲಿ ಬರಬೇಕಾಗಿತ್ತು. ಏನೋ ಹೀಗೆ ಅಡೆತಡೆಯಾಗಿ ಏನೋ ಸ್ವಲ್ಪ ವೋಟ್ ಭಾಳ ಲ್ಯಾಪ್ಸಾಗಿದ್ದಾವೆ. ಬ್ಯಾಲೆಟ್ ಪೇಪರೆಲ್ಲ ಸುಮಾರಿದ್ದು ನಮ್ಮ ಮಂದಿಗೆ ಸ್ವಲ್ಪ ವೋಟ್ ಮಾಡ್ಲಿಕ್ಕೆ ಬಂದಿಲ್ಲ. ನಮಗೆ ಸುಮಾರು ಜನ ಹಾಕಿದ್ದಾರೆ ವೋಟ್. ನಾವು ಇಲ್ಲ ಯಾವ ಜನಗಳಿಗೆ ನಾವು ಇವತ್ತು ಅವರಿಗೆ ಬ್ಲೇಮ್ ಮಾಡಪ್ಲೇ ಇಲ್ಲ. ನಮ್ಮ ಸಂಘಟನೆದು ನಮಗೆಲ್ಲ ಜನ ಬೆಂಬಲ ಕೊಟ್ಟದ. ಆ ಬೆಂಬಲ ಕೊಟ್ಟಿದ್ದಕ್ಕೆ ನಾವು 6 ಸೀಟ್ ಆರಿಸ್ಕೊಂಡ್ಬಂದಂಥ ನಮ್ಮ ಕಲ್ಲಪ್ಪಣ್ಣ ಅಧ್ಯಕ್ಷರು ಸದನದಲ್ಲಿ ನಾವು 6 ಸೀಟ್ ಆರಿಸ್ಕೊಂಡು ಬಂದೀವಿ. ಏನೋ ಅನಿವಾರ್ಯ ಕಾರಣಕ್ಕೆ ನಮ್ಮಲ್ಲಿ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಇಲ್ಲ ಇವತ್ತು. ಅವ್ರಿಗೆ ಗುಲ್ಬರ್ಗಕ್ಕೆ ಹೋಗ್ಬೇಕು, ಅವರಿಗೆ
ಸ್ವಲ್ಪ ಬಸ್ಸಿನ ಅಡೆತಡೆದಕ್ಕೆ ಬೇಗ ಹೋಗಿದ್ದಾರೆ. ಆಮೇಲೆ ನಮ್ಮಲ್ಲಿ ದಾಮವರೆಲ್ಲ ಗೌರವ ಅಧ್ಯಕ್ಷರು. ಇವಾಗಲೂ ನಾವು ಇನ್ನೂ ಯಾವಾಗಲೂ ಏನೇ ಟೈಮಲ್ಲಿ ನಾವು ಏನೇ ಕೆಲಸಕ್ಕೆ ಯಾವುದೇ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಎಂಪ್ಲಾಯೀಸ್ಗಳಿಗೆ ಎಲ್ಲೇ ಏನೇ ಕುಂದು ಕೊರತೆ ಆದಾಗ ನಮ್ಮ STE ಯೂನಿಯನು ಸಂಘಟನೆ ಪದಾಧಿಕಾರಿಗಳು ರಾತ್ರಿ 12 ಗಂಟೆ ಅಂದರೆ ನಾವು ಹಾಜರಿರ್ತೀವಿ ಅಲ್ಲಿ. ಯಾವುದೇ ಕೆಲಸ ಏನೇ ಕೆಲಸ ಆಗಲಿ ಇವಾಗಲೇ ಪರ್ಸೆಂಟ್ ಬಹುಮತದಲ್ಲಿ ನಮ್ಗೆ 6 ಸೀಟು ಬಂದಿದ್ದೇವೆ. ದಯವಿಟ್ಟು ನಮ್ಮದೇ ಬಹುಮತ ಬಂದಿದೆ. ನನ್ನ ಹೆಸರು ಇನ್ನೊಂದು ಸಲ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ವನಶಕ್ತಿ ನಾಗಶೆಟ್ಟಿ. ನಾನು ಬೀದರ್ ಜಿಲ್ಲೆದು ಸಂಘಟನೆ ಕಾರ್ಯದರ್ಶಿ ಇದ್ದೆ. ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಈ ಪತ್ತಿನ ಸಹಕಾರ ಸಂಘದ 6 ಅಭ್ಯರ್ಥಿಗಳು ನಮ್ಮ ಜಯಗಳಿಸಿದ್ದಾರೆ. ಎಲ್ಲರಿಗೂ ಶುಭಾಶಯವಾಗಲಿ. ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಕಾರ್ಮಿಕರು ಎಲ್ಲರೂ ಸಪೋರ್ಟ್ಲಿಂದ ಎಲ್ಲರೂ ಜಯಗಳಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ, ನಾನು ಪ್ರಿಯಾಂಕಾ ಪ್ರದೀಪ್ ಪವಾರ್. ನಾನು ಈ ಎಲೆಕ್ಷನ್ ನಿಂತ್ಕೊಂಡು ಬಂದಿದ್ದೆ. ಬಟ್ ನಮ್ದು ಆನಂದ್ ಸಾಗರ್ ಸರ್ ಬಹಳ ಒತ್ತಾಗಿ ನಿಂತಿರ್ಸರು. ಈ ಗೆಲುವಿಗೆ ಆನಂದ್ ಸಾಗರ್ ಸರು, ನಮ್ಮ ಮನೆಯವರು, ಬಹಳಷ್ಟು ಕಲ್ಲಪ್ಪಣ್ಣನವರು, ಸೋಮನಾಥ್ ದಾಮ ಮತ್ತು ಜೀವನ್ ಸರ್, ಇವರೆಲ್ಲ ನಾಗಪ್ಪಣ್ಣ ಎಲ್ಲರೂ ನನಗೆ ಬಹಳಷ್ಟು ಹೈಯೆಸ್ಟ್ ಮತದಿಂದ ನನಗೆ ಗೆಲ್ಲಿಸಿದ್ದಾರೆ. 836 ಓಟ್ಲಿಂದ ಹೈಯೆಸ್ಟ್ ಓಟ್ಲಿಂದ ನನಗೆ ಗೆಲ್ಲಿಸಿದ್ದಾರೆ. ಇವ್ರು ಎಲ್ಲರೂ ನನಗೆ ಬೆನ್ನೆಲುಬು ಆಗಿ ನಿಂತು ಹೈಯೆಸ್ಟ್ ಓಟ್ಲಿಂದ ಗೆಲ್ಲಿಸಿದ್ದಾರೆ. ನಮ್ಮದು ಯೂನಿಯನ್ ST ಯೂನಿಯನ್ ಇನ್ನೂ ಒಂದು ಬೆಳಿಬೇಕು, ಜಾಸ್ತಿ ಬೆಳಿಬೇಕು ಅಂತ ಹಾರೈಸ್ತೀನಿ. ತಮ್ಮ ಹೆಸರು ಮೇಡಮ್? ಎಲ್ರಿಗೂ ವಂದನೆಗಳು. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಪ್ರಿಯಾಂಕಾ ಪ್ರದೀಪ್ ಪವಾರ್. ಜಲ ಭಂಡಾರಿ ಬೀದರ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಸಹಾಯಕಿಯಾಗಿ ಶಿಸ್ತು ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ST ಯೂನಿಯನ್ ಅವರು ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಲ್ಲಪ್ಪ ಅಣ್ಣವರು ಅಧ್ಯಕ್ಷ ವಹಿಸಿ ಅವರ ಎಲ್ಲ ಪ್ರಮುಖದಲ್ಲಿ ನನಗೆ ಎಲ್ಲ ಅಣ್ಣ ತಮ್ಮರು ಹಾಗೂ ಅಕ್ಕ ತಂಗಿಯರು ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ನನಗೆ ಇದಕ್ಕೆ ಉದ್ದೇಶ ಕಾರಣ ಅಂದರೆ ನಾಗಶೆಟ್ಟಿ ಅಣ್ಣವರು ನಾ ಎಷ್ಟು ನಿಂದ್ರಂಗಿಲ್ಲ ಅಂತಂದರು. ಅವರು ನೀವು ನಿಂದಿರಲೇಬೇಕು, ನಾನು ನಿಮಗೆಲ್ಲ ಸಹಾಯ ಮಾಡುತ್ತೇನೆ ಅಂತಂದು ಸಿದ್ದರಾಮಯ್ಯನವರು, ಆಮೇಲೆ ಇವರು ಕಲ್ಲಪ್ಪಣ್ಣವರು, ಅವರು ದಾಮವರು, ಜೀವನಣ್ಣವರು ಹಾಗೂ ಆನಂದ್, ಆಮೇಲೆ ನಮ್ಮ ದಿಲೀಪ್ ಅಣ್ಣವರು, ಇವರು ಚರ್ಚಿಗೆ ಹೋಗಿದ್ದೇವೆ ನಾವು. ನಮಗೆ ಬಹಳ ಒಂದು ಸಹಕಾರ ಕೊಟ್ಟು ಅವರ ಚರ್ಚಿನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೇಳಿ ನಮಗೆ ನೀವು ಗೆಲ್ಲುತ್ತೀರಿ ಅನ್ನೋ ಆಶ್ವಾಸನೆ ಕೊಟ್ಟು ನಮಗೆ ಗೆಲ್ಲಿಸಿರುತ್ತಾರೆ. ಆದ್ದರಿಂದ ಎಲ್ಲ ನನ್ನ ಅಣ್ಣ ತಮ್ಮರು, ಅಕ್ಕ ತಂಗಿಯರೇ ಎಲ್ಲರಿಗೂ ಧನ್ಯವಾದ ಕೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಬಸವರಾಜ್ ಅವರಿಗೆ ನಾನು ನಿಮ್ಮ ನಂಬರ್ 220 ಬಹಳಷ್ಟು ಕಾಲ್ ಮಾಡಿದ್ದೇನೆ. ಅಣ್ಣ ನಾನು ನಿಂದ್ರಲೇ ಬೇಡ, ಯಾಕೋ ನನಗೆ ಸಹಕಾರ ಯಾರು ಕೊಡ್ತಾರೋ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬರೋದು ಬೇಡ ಅಂತಂದಮೇಲೆ ನಾನಿದ್ದೇನೆ, ನೀನು ಏನು ಅನ್ಸಬೇಡ ಅಂತಂದು ನನಗೆ ಬಹಳಷ್ಟು ಹೆಮ್ಮೆಯಿಂದ ತಿಳಿಸಿರ್ತಾರೆ. ಆಮೇಲೆ ನಮ್ಮ ಸತೀಶ್ ಅವರು ನೀವು ನಿಂದಿರಲೇಬೇಕು, ನಾವು ನಿಮ್ಮನ್ನು ಸಪೋರ್ಟ್ ಮಾಡುತ್ತೇವೆ ಅಂತಂದು ತಿಳಿಸಿ ನನ್ನನ್ನು ಜಯಗಳಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೆ.